ವೃಶ್ಚಿಕ ರಾಶಿಯವ್ರಿಗೆ 2026 ಹೇಗಿರುತ್ತೆ ಮತ್ತೆ ಅವ್ರು ಮಾಡ್ಬೇಕಾಗಿರೋ ಪರಿಹಾರಗಳೇನು? ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ಒಂದು ಕಷ್ಟ ಮುಗೀತು ಅಂದ್ರೆ ಇನ್ನೊಂದು ಕಷ್ಟ ಪ್ರಾರಂಭ ಆಗಿರುತ್ತೆ. 2026 ನಿಮ್ಮದು ಹೇಗಿರುತ್ತೆ ಅಂದ್ರೆ ಒಂದಷ್ಟು ಆಳವಾದ ಚಿಂತನೆ ನಿಮ್ಮಲ್ಲಿ ಕಾಡ್ತಕ್ಕಂಥದ್ದು. ನನ್ನ ಕಷ್ಟ ಪರಿಹಾರ ಆಗ್ಲಿಕ್ಕೆ ನಾನು ಏನ್ ಮಾಡಬೇಕು, ಹೆಂಗ್ ಹೊರಗಡೆ ಬರಬೇಕು ಅಂತ ಹೇಳಿ ನಿಮ್ಮಲ್ಲೇ ಒಂದು ಚಿಂತೆ ಮೂಡಿ ಆ ಚಿಂತೆಯಿಂದ ನೀವು ಹೊರ ಬರ್ತಕ್ಕಂಥದ್ದು. ಒಂದಷ್ಟು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿರುವಂತವ್ರಿಗೆ ಲಾಭದಾಯಕ ಫಲಗಳು ಬರುತ್ತೆ. ಹೆಚ್ಚು ಕಮ್ಮಿ ಆಗಸ್ಟ್ ಸೆಪ್ಟೆಂಬರ್ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ 2026 ಶುಭದಾಯಕ ಫಲಗಳು ಬಂತು ಅಂದ್ರೆ ಇನ್ನು ಯಾವುದೇ ರೀತಿ ಬಿಸ್ನೆಸ್ ಮಾಡ್ತಾ ಇರುವಂತವರಿಗೆ ಈ ವರ್ಷ ಸ್ವಲ್ಪ ಏಳು ಬೀಳುಗಳಿಂದ ತುಂಬಿರುತ್ತೆ. ಆಗಸ್ಟ್ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಧನಲಾಭ ಆಗುವಂಥದ್ದು ಈ ವೃಶ್ಚಿಕ ರಾಶಿಗೆ. ಹಣ ಬಂತು ಅಂದ ಕೂಡಲೇ ಅನೇಕ ರೀತಿಯಲ್ಲಿ ಅದನ್ನ ಉಳಿಸ್ಕೊಳ್ಳುವಂತಹ ರೀತಿಯಲ್ಲಿ ಯೋಚನೆ ಮಾಡಿ. ಆದ್ರೆ ನೀವು ಬಂದಂತಹ ದುಡ್ಡನ್ನ ಉಳಿಸ್ಕೊಳಕ್ಕಾಗದೆ ಅದು ಕೈಯಿಂದ ಖರ್ಚಾಗುವಂಥದ್ದು ಅಥವಾ ಇನ್ನೊಬ್ಬರ ಹತ್ರ ನನಗೆ ದುಡ್ಡು ಬಂದಿದೆ ಅಂತ ಹೇಳಿ ಅವರು ನಿಮ್ಮಿಂದ ಖರ್ಚು ಮಾಡಿಸುವಂಥದ್ದು, ಈ ರೀತಿ ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಹಣದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇನ್ನು ಪ್ರೀತಿ ಪ್ರೇಮದಲ್ಲಿರುವಂಥವ್ರು ಗಂಡ ಹೆಂಡತಿ ಜೀವನದ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ, ಅಂದ್ರೆ ನಿಮ್ಮ ವಿಚಾರ ಏನಿದೆ ಅವ್ರ ಹತ್ರ ಹೇಳಿ, ಅವರ ವಿಚಾರ ನೀವು ತಿಳ್ಕೊಳ್ಳಿ. ಈ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದಾಗ ಒಂದಷ್ಟು ವೈಮನಸ್ಯ ಮೂಡಿ ಬಿರುಕು ಮೂಡುವಂತಹ ಲಕ್ಷಣಗಳು ಕೂಡ ಬರುತ್ತೆ. ವೃಶ್ಚಿಕ ರಾಶಿಯವರು ಈ ವರ್ಷ ಮಾಡಬೇಕಾಗಿರೋ ಪರಿಹಾರಗಳೇನಂದ್ರೆ ಪ್ರತಿದಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ವೃಶ್ಚಿಕ ರಾಶಿಯವರು ಮಾಡ್ತಕ್ಕಂಥದ್ದು ಉತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಹಾಗೆ ಸ್ವಲ್ಪ ದುರ್ಗೆಯ ಆರಾಧನೆಯನ್ನ ಮಾಡಿ. ಮಂಗಳವಾರದ ದಿನ ಕೆಂಪು ವಸ್ತುಗಳನ್ನ ದಾನ ಮಾಡಿ, ಅಂದ್ರೆ ಖಾರದ ಪುಡಿ ದಾನ ಮಾಡುವಂಥದ್ದು, ತೊಗರಿಬೇಳೆ ದಾನ ಮಾಡುವಂಥದ್ದು ಅಥವಾ ತಾಮ್ರದ ವಸ್ತುಗಳನ್ನ ದಾನ ಮಾಡುವಂಥದ್ದು ನಿಮಗೆ ಲಾಭದಾಯಕ ಫಲಗಳನ್ನ ತಂದುಕೊಡುತ್ತೆ. ಯಾವ್ದಾದ್ರು ದಾರಿಯಲ್ಲಿ ಹೋಗುವಂತಹ ಪ್ರಾಣಿಗೆ ಏನಾದ್ರೂ ರಕ್ಷಣೆ ಅವಶ್ಯಕತೆ ಇತ್ತು ಅಥವಾ ಆರೈಕೆ ಅವಶ್ಯಕತೆ ಇತ್ತು ಅಂದ್ರೆ ಈ ವರ್ಷ ಅದನ್ನ ಮಾಡೋದ್ರಿಂದ ಲಾಭ ಆಗುತ್ತೆ. ಇನ್ನು ನಿಮ್ಮ ಹಣಕಾಸಿನ ಸಮಸ್ಯೆಯಲ್ಲೂ ಪರಿಹಾರ ಆಗ್ಲಿಕ್ಕೆ ವಿಶೇಷವಾಗಿ ಈ ಧನಾಕರ್ಷಣಾ ಬ್ರೇಸ್ಲೆಟ್ ಅನ್ನ ತಾವೆಲ್ಲರೂ ಧರಿಸ್ಕೊಳ್ಳಿ.